ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ 400 ಪಾಯಿಂಟ್ ಅಪ್ಪು. ತುಂಬ ಹೊತ್ತು ತಡೆಯಲ್ಲ. ಇವತ್ತೇ ಬೀಳುತ್ತಾ, ಟ್ಯೂಸ್ಡೇ ಬೀಳುತ್ತಾ, ಇಲ್ಲ ಅದಾದ ಮೇಲೆ ನಿಧಾನವಾಗಿ ಬೀಳುತ್ತಾ ಅಂತ ನೋಡೋಣ. ಇದು ರಿಲೀಫ್ ರ್ಯಾಲಿ. ನಿನ್ನೆ ಬಂದು ರಿಲೀಫ್ ರ್ಯಾಲಿ ಅಮೇರಿಕಾಲಿದ್ದಾಗ ನಾವು ಲೀದಲ್ಲಿದ್ರಿ. ಅದು ಕಾಂಪನ್ಸೇಟ್ ಮಾಡೋ ರಿಲೀಫ್ ರ್ಯಾಲಿ. ಬಟ್ ನಿನ್ನೆ ರಾತ್ರಿ ಅಮೇರಿಕಾ ಪಟ್ ಅಂತ ಬಿದ್ಬಿಡ್ತು. FIA ನಿಂತಿದ್ದಾರೆ. ಡೊಮೆಸ್ಟಿಕ್ ಇನ್ಶೂರೆನ್ಸ್ ಇನ್ವೆಸ್ಟರ್ಸ್ ಎಲ್ಲ ತಗೋತಿದ್ದಾರೆ. ಇದು ತುಂಬ ದಿನ ತಡೆಯಲ್ಲ. ನಿನ್ನೆದು TCS ರಿಸಲ್ಟ್ಸ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಆ ರಿಸಲ್ಟ್ಸು ಏನು ತುಂಬ ಯೂಸ್ಫುಲ್ ಆಗಿಲ್ಲ. ಎಲ್ಲ ಡೀಟೇಲ್ಸ್ ಆಗಿ ನೋಡೋಣ. ಫಸ್ಟು ಹ್ಯಾಪಿ ನ್ಯೂಸ್. ಗೋಲ್ಡ್ 10,000ನ ದಾಟ್ಬಿಡ್ತು. ನಿಮಗೆ ನ್ಯೂಸಲ್ಲೆಲ್ಲ ಹೇಳೋದಿಲ್ಲ. ಒಂದು ತಿಂಗಳೊಳಗೆ ಒಂದಿನ ನ್ಯೂಸಲ್ಲಿ ಬರುತ್ತೆ. ಬಟ್ ಇವತ್ತೇ ಗೋಲ್ಡು 10,000ನ ದಾಟ್ಬಿಡ್ತು. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಇದು ಹೇಗೆ ಅಂತ ನೀವು ನೋಡಿದ್ರಿ ಅಲ್ಲೇ. ಫಸ್ಟು 24 ಕ್ಯಾರೆಟ್ ಗೋಲ್ಡ್ ತಗೊಳ್ಳಿ. 9,540 ರೂಪಾಯಿ ಬಂದು ಇವತ್ತು 24 ಕ್ಯಾರೆಟ್ ಗೋಲ್ಡ್ ಬೆಲೆ. ಅಂದರೆ ನೀವು ಬರೀ ಸ್ಟ್ಯಾಂಪಿಂಗ್ ಮಾತ್ರ ಮಾಡಿದ್ರಿ ಅಂದರೆ ಚೀಪೆಸ್ಟು 2%. ಅದು 390 ರೂಪಾಯಿ ಆಗುತ್ತೆ 2% ಅವಳಿ. ಅದಾದಮೇಲೆ 3% GST. ಇದೆಲ್ಲ ಸೇರಿಸಿದ್ರೆ 10,022 ರೂಪಾಯಿ. ಬಟ್ ನೀವು ಟೈಟಾನ್ ಇಲ್ಲ ಬೇರೆ ಯಾವುದಾದ್ರೂ ಅಂಗಡಿಗೆ ಹೋದ್ರಿ ಅಂದರೆ ಇದಕ್ಕೆ ಮೇಲೆ ಇರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. 22 ಕ್ಯಾರೆಟ್ ಗೋಲ್ಡ್ 8,745. ಅದರಲ್ಲಿ ಬಂದು ಯಾವ ಒಡವೆ ಚೀಟಿ ಅಂಗಡಿ ಎಲ್ಲಿ ಹೋದ್ರೂ 14% ಹೇಳ್ತಾರೆ. ನಾರ್ಮಲ್ ಆಗಿ 10%ಗಿಂತ ಕಮ್ಮಿಯಾಗಿ ಮೇಕಿಂಗ್ ಚಾರ್ಜ್ ಯಾರೂ ಮಾಡಲ್ಲ. ಆ 10% ಮೇಕಿಂಗ್ ಚಾರ್ಜ್ ಹಾಕ್ಬಿಟ್ಟು ಅದೆಲ್ಲ ಮಾಡಿದ್ರು ಅಂದರೆ 9,600 ಬರುತ್ತೆ. ಅದ್ರ ಮೇಲೆ 3% ಹಾಕಿದ್ರೆ 10,000. ನನ್ನ ಟೀಮ್ ಏನು ಹೇಳ್ತಾರೆ ಅಂದರೆ ಸೀಟ್ಗೆ 16% ಕೂಲಿ ವೇಸ್ಟೇಜ್ 8,750ರಲ್ಲಿ 1,200 ರೂಪಾಯಿ ಅಂದರೆ ಅದೇ 10,000 ರೂಪಾಯಿ ಪ್ಲಸ್ GST. ಸೊ ನೀವೇನಾದರೂ ಚಿನ್ನ ತಗೋಬೇಕು ಅಂದರೆ 1 ಗ್ರಾಮ್ 10,000ನ ದಾಟ್ಬಿಡ್ತು. ಇದು ಯಾವ ಟಿ ವಿಲೂ ಈಗ ಬರಲ್ಲ. ಕೂಲಿ ವೇಸ್ಟೇಜ್ ಇಲ್ಲದೇನೆ 24 ಕ್ಯಾರೆಟ್ ಫಸ್ಟ್ 10,000 ದಾಟುತ್ತೆ. ಅದಾದ ಮೇಲೆ ಒಂದು 2 ತಿಂಗಳಲ್ಲಿ ಏನು 22 ಕ್ಯಾರೆಟು ಹಿಂದೆ ಬರುತ್ತೆ. ಅದರಿಂದ ಮಧ್ಯದಲ್ಲಿ 3 ದಿನ ಬಿದ್ದಾಗ ನೀವು ಭಯಪಟ್ಟಿದ್ದಕ್ಕೆಲ್ಲ ಏನು ಅರ್ಥನೇ ಇಲ್ಲ. ನೀವು 400 ಗ್ರಾಮ್ನ ನಾನು ಹೇಳಿದಾಗ ಮಾಡಿದ್ರಿ ಅಂದರೆ ಆಲ್ರೆಡಿ 7,000 ಹತ್ತಿರ ಲಾಭದಲ್ಲಿ ಕೂತಿರ್ತೀರ. ಒಳ್ಳೆ ಕಂಫರ್ಟೇಬಲ್ ಮಾರ್ಜಿನಲ್ಲಿ ಪ್ರಾಫಿಟೇಬಲ್ ಆಗಿರುತ್ತೆ. ಅದರಿಂದ ಮಧ್ಯದಲ್ಲಿ ಯಾರಾದರೂ ಚಿನ್ನ ಬಿದ್ದುಬಿಡುತ್ತೆ, 5 ವರ್ಷ ಆದಮೇಲೆ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಈಗ ಚಿಂತೆ ಮಾಡಬೇಡಿ. ಈಗ ಎಂಜಾಯ್ ಮಾಡಿ. ಈಗ ನೆಕ್ಸ್ಟು TCS Q4 ರಿಸಲ್ಟ್ಸ್ ಬಂದಿದೆ. ನೆಟ್ ಪ್ರಾಫಿಟ್ 1.7% ಕಮ್ಮಿ ಆಗಿದೆ ಇಯರ್ ಆನ್ ಇಯರ್. 12,224 ಕ್ರೋರ್ಸೆ. ಇದು 1.7% ಕಮ್ಮಿ ಆಗಿದೆ. ರೆವೆನ್ಯೂ ಬಂದು 5% ಏರಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬರೀ 0.8% ಏರಿದೆ. ಬ್ಲೂಮ್ಬರ್ಗ್ ಎಸ್ಟಿಮೇಟ್ ಮಾಡಿದ್ದು 12,766 ಕ್ರೋರ್. ಅದು ಇಲ್ಲ. ಫುಲ್ ಇಯರ್ ಪರ್ಫಾರ್ಮೆನ್ಸ್ 48,553 ಕೋಟಿ ಪ್ರಾಫಿಟ್ಟು 5.8% ಅಪ್ಪು. ರೆವೆನ್ಯೂ ಬಂದು 2,55,342 ಕೋಟಿ 6% ಇಯರ್ ಆನ್ ಇಯರ್ $30 ಬಿಲಿಯನ್. ಇದಕ್ಕೆ ಮೇಲೆ ರೆವೆನ್ಯೂ ಬಂದ್ಬಿಡುತ್ತೆ. ಇದು ಫಸ್ಟ್ ಟೈಮ್ ಇಂಡಿಯಾ ಹಿಸ್ಟ್ರಿ ರತನ್ ಟಾಟಾ ಇಲ್ಲದೆ ಇರೋ ವರ್ಷದಲ್ಲಿ $30 ಬಿಲಿಯನ್ ಟರ್ನ್ ಓವರ್ ಮಾಡಿದೆ ಕಂಪ್ನಿ. ಇದರಲ್ಲಿ ಇಂಡಿಯಾ ಬಂದು 33% ಗ್ರೋತ್. ನಾರ್ತ್ ಅಮೆರಿಕಾಲಿ 2% ಬಿಸ್ನೆಸ್ ಕಡಿಮೆ ಆಗಿದೆ. UK-ಯಲ್ಲಿ 1.2%, ಯುರೋಪಲ್ಲಿ 1.4%, ಏಷ್ಯಾ ಪೆಸಿಫಿಕಲ್ಲಿ 6.4%, ದ ಮಿಡಲ್ ಈಸ್ಟ್ ಆ್ಯಂಡ್ ಆಫ್ರಿಕಾದಲ್ಲಿ 13.2%, ಲ್ಯಾಟಿನ್ ಅಮೆರಿಕಾಲಿ 4.3%, FSI ಬಂದು 1.3 ಕ್ವಾರ್ಟರ್ ಆನ್ ಕ್ವಾರ್ಟರ್, 2.5 ಇಯರ್ ಆನ್ ಇಯರ್. ಎನರ್ಜಿ ರಿಸೋರ್ಸಸ್ 4.6%, ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್ 1.1%, ಕನ್ಸ್ಯೂಮರ್ ಬಿಸ್ನೆಸ್ 0.2 ಕಮ್ಮಿ ಆಗಿದೆ, ಲೈಫ್ ಸೈನ್ಸಸ್ 0.6 ಕಮ್ಮಿ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ 0.5 ಕಮ್ಮಿ ಆಗಿದೆ. ಆದರೆ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ $12.2 ಬಿಲಿಯನ್. ಇದೇನೇ ಅವರ ಹೈಯೆಸ್ಟ್ ಎವರ್. ಇದೆಲ್ಲ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ರಿಸಲ್ಟ್ಸ್ ಹೇಳ್ತಾ ಇದ್ದೀನಿ. 600-650 ಜನನೇ ಮಾತ್ರ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಲೆಸ್ ದೆನ್ 0.1% ಆಫ್ ಟೋಟಲ್. 30 ರೂಪಾಯಿ ಸ್ಪೆಷಲ್ ಡಿವಿಡೆಂಡ್ ಈ ಥರ ಜನಕ್ಕೆ.
ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಧನ್ಯವಾದ. 63 ರೂಪಾಯಿಗೆ ತೊಗೊಂಡಿದ್ದಕ್ಕೆ. ಈ ವರ್ಷ 125 ರೂಪಾಯಿ ಡಿವಿಡೆಂಡ್ ಕೊಟ್ಟಿದೆ. ಇದೇ ಆನೆ ಇದ್ರೂ ಚಿನ್ನ, ಹೋದ್ರೂ ಚಿನ್ನ ಅನ್ನೋ ಥರ. ಹೆಂಗೋ 2008ರಲ್ಲಿ ತುಂಬ ತಗೊಂಡು ತಿಂದಿದ್ದೀವಿ. ಅರ್ಥ ಕಷ್ಟಪಡಬೇಡಿ. 60 ರೂಪಾಯಿಗೆ ತೊಗೊಂಡಿದ್ದಕ್ಕೆ 128 ರೂಪಾಯಿ ದುಡ್ಡು ಕೊಟ್ಟು ಇಟ್ಕೋ ಅಂತ ಹೇಳ್ತಿದ್ದಾರೆ. ಟೋಟಲ್ ಆಗಿ 45,612 ಕೋಟಿ ರೂಪಾಯಿ ಪೇ ಔಟ್. ಇದರಲ್ಲಿ ಟಾಟಾ ಸನ್ಸ್ಗೆ 32,722 ಕೋಟಿ. ಸ್ಯಾಲ್ರಿ ಹೈಕ್ಸ್ ಎಲ್ಲ ಈ ವರ್ಷ ಇಲ್ಲ, ವೇರಿಯೇಬಲ್ ಪೇ ಬೋನಸ್ ಮಾತ್ರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೈರಿಂಗ್ ಈ ವರ್ಷ 47,000 ಫ್ರೆಷರ್ಸ್ಗೆ ಸೇರಿಸ್ತೀವಿ ಅಂತಾರೆ. ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ಸ್ ಆರ್ಡರ್ ಬರುತ್ತೆ, ಯಾವಾಗ ಎಲ್ಲಿ ಹೋಗ್ತಾರೆ ಅಂತ ಗೊತ್ತು, ಸರಿನಾ? ಇವೆಲ್ಲ ಇಲ್ಲಿ. ಈಗ ಟ್ರೇಡಿಂಗ್ ಯುದ್ಧ ನಡೀತಾ ಇದೆ. ಟ್ರಂಪ್ಗೂ ಚೈನಾಗೂ ಮಧ್ಯ ನಡೀತಾ ಇರೋ ಈ ಬಾಕ್ಸಿಂಗ್ ಮ್ಯಾಚ್ ನಿಮ್ಮನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ? ಟ್ರಂಪ್ ಬಂದು ಟೋಟಲ್ ಆಗಿ 145% ಟ್ಯಾಕ್ಸ್ನ ಏರಿಸ್ಬಿಟ್ರು ಚೈನೀಸ್ ಗೂಡ್ಸಲ್ಲಿ. ಚೈನಾದಲ್ಲಿ 5 ವಸ್ತು ಚೈನಾ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದರೆ ಅದರಲ್ಲಿ ಒಂದು ವಸ್ತು ಮಾತ್ರನೇ ಅಮೆರಿಕಾಯಿಂದ ತಗೋತಾರೆ. ಅಮೆರಿಕನ್ ಟ್ಯಾಕ್ಸಸ್ 84%. ಇದರಿಂದ ಚೈನಾಗೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ಅಮೆರಿಕದಲ್ಲಿ ಬೆಲೆ ಕಡಿಮೆ ಆಗಿದೆ. CNN ನಲ್ಲಿ ಒಂದು ವಿಡಿಯೋ ಹಾಕಿದ್ರು. 2 ಸ್ಮಾಲ್ ಬಿಸ್ನೆಸ್ ಓನರ್ಸ್ ಅದರಲ್ಲಿ ಏನು ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. 3 ತಿಂಗಳಲ್ಲಿ ನಾವು ನಮ್ಮ ಅಂಗಡಿ ಎಲ್ಲ ಮುಚ್ಚಬೇಕು, ಜನನ ಕೆಲಸದಿಂದ ತೆಗಿಬೇಕು, ನಮ್ಮಿಂದ ಲೋನ್ ಕಟ್ಟಕ್ಕಾಗಲ್ಲ, ಮನೆ ಹೋಗ್ಬಿಡತ್ತೆ ಅಂತ ಆ 2 ಹೆಣ್ಮಕ್ಳು ಹೇಳಿದ್ರು. ಸೊ ಅದು ಬಂದು CNN ಅಲ್ಲಿ ಇದೆ. ಲಿಂಕ್ನ ಕೆಳಗಡೆ ಹಾಕಕ್ಕೆ ಹೇಳ್ತೀನಿ, ನೀವೇ ಹೋಗಿ ನೋಡ್ಕೊಳ್ಳಿ. ಅದರಿಂದ ನಿನ್ನೆ S&P 500 3.5% ಬಿತ್ತು, ಡವ್ 2.5% ಬಿತ್ತು, ನಾಸ್ಡಾಕ್ 4.3% ಬಿತ್ತು. ಇದು ಏನಾಗುತ್ತೆ ಅಂದರೆ ಚೈನಾದ ಅಥಾರಿಟಿದು. ಜಿಪಿಂಗ್ನ ಏನು ಕೇಳೋಕ್ಕಾಗಲ್ಲ, ಅವನು ಆಲ್ರೆಡಿ ಎಣ್ಣೆ ಅರಿಪಾತಾಳಕ್ಕೆ ರೇಟ್ಗೆ ತಳ್ಳಿಬಿಟ್ಟ. ಅದರಿಂದ ಅಮೇರಿಕರಲ್ಲದೆ ಇರೋ ಎಕ್ಸ್ಪೋರ್ಟ್ನ ಬೇರೆ ಊರಿಗೆ ಕಳಿಸ್ತಾನೆ. ಸ್ವಲ್ಪ ಏಟ್ ಬೀಳುತ್ತೆ, ಅಮೇರಿಕಾದಲ್ಲಿ ಬೆಲೆ ಇರುತ್ತೆ, ಓವರ್ನೈಟ್ ಏಟ್ ಬೀಳುತ್ತೆ. ಟ್ರಂಪಿಂದ ಅಮೇರಿಕಾಗೆ ಬರುವಂತಹ ಎಕನಾಮಿಕ್ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಬೆಲೆ ಏರುತ್ತೆ. ಅದರಿಂದ ಇಂಟ್ರೆಸ್ಟ್ ರೇಟ್ ಏರಿಸಿದ್ರೂ ಏರಿಸ್ತಾರೆ. ಅಮೆಝಾನ್ ಬಂದು ಚೈನೀಸ್ ಆರ್ಡರ್ಸ್ನೆಲ್ಲ ಕಟ್ ಮಾಡಿಬಿಟ್ರು ಬಿಕಾಸ್ US ಟ್ಯಾರಿಫ್ಸ್. ಮೊದಲು ವಿಯೆಟ್ನಾಂಗೂ ಕಟ್ ಮಾಡಿದ್ರು. ವಿಯೆಟ್ನಾಮಲ್ಲಿ ಟ್ಯಾರಿಫ್ ಪಾಸ್ ಆಗಿದ್ದರಿಂದ ಇವರು ಪಾಸ್ ಅಂತಾರೆ. ಈಗ ಬಂದು ಯುರೋಪಿಯನ್ ಯೂನಿಯನ್ ಬಂದು ತುಂಬ ಟ್ಯಾಕ್ಸ್ ಹಾಕೋದಾಗಿದ್ದನ್ನು ಪಾಸ್ ಮಾಡಿದ್ದಾರೆ. ಯಾಕಂದರೆ ಟ್ರಂಪು ಪಾಸ್ ಮಾಡಿರೋದ್ರಿಂದ. ಆದರೆ ಇದರ ಎಫೆಕ್ಟ್ ಬರೋಕ್ಕೆ ಶುರುವಾಗೋಯ್ತು. ಗೂಗಲಲ್ಲಿ 100ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ನ ಟಾಟಾ CEO ಬಾಯ್ ಅಂತ ಹೇಳಿಬಿಟ್ರು. ಆ್ಯಂಡ್ರಾಯ್ಡ್ ಆ್ಯಂಡ್ ಪಿಕ್ಸೆಲ್ ಅನ್ನೋದು ವಾಚ್ ಕಂಪನಿ. ಆ್ಯಂಡ್ರಾಯ್ಡ್ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಇದರಿಂದ ತುಂಬ ಜನನ ಕೆಲಸದಿಂದ ಕಳಿಸ್ಬಿಟ್ರು. ಇದು ಬಂದು ಎಕ್ಸಾಕ್ಟೆಡ್ ನಂಬರ್ಸ್ ಹೇಳಿಲ್ಲ, ಬಟ್ ಈ ನಂಬರ್ 700ಸಲ್ಲಿ ಇರುತ್ತೆ ಅಂತ ಹೇಳಿಬಿಟ್ರು. ಗೂಗಲ್ ಕಳಿಸ್ತಾರೆ ಅಂದರೆ ಬೇರೆಯವರೆಲ್ಲ ಫಾಲೋ ಮಾಡಿ ಹೊಡಿಲ್ಲ. ಇದು ಬಂದು ರಿಯಲಿ ಬ್ಯಾಡ್ ನ್ಯೂಸ್. ನೆಕ್ಸಸ್ ಅಂದರೆ ನರ್ಸರಿ ಎಕ್ಸ್ಪೋರ್ಟ್ ಟು US ಅಂತ ಹೆಸರು. ನೆಕ್ಸಸ್ ಬಂದು ಟೊಯೋಟಾದ ಸಬ್ಸಿಡ್ರಿ. ಹೈಯರ್ ಎಂಡ್ ಕಾರ್ಸ್ ಮಾಡ್ತಾರೆ. 19% ರಿಟೇಲ್ ಸೇಲ್ಸ್ ಗ್ರೋತು. ಎರಿಕಾನ್ ಫೆಬ್ರವರಿ 25. ಅದರಿಂದ ಶ್ರೀಮಂತರು ಜಾಲಿಯಾಗಿ ಕಾರ್ ತಗೋತಿದ್ದಾರೆ, ಬಡವರು ತಗೊಳಕ್ಕಾಗ್ತಿಲ್ಲ. ಶ್ರೀಮಂತರು ಮಾರ್ಚ್ ಇಯರಲ್ಲಿ ಕಂಪನಿಲಿ ಟ್ಯಾಕ್ಸ್ ಕಟ್ಟದೇ ಇದ್ದಿದ್ದರಿಂದ ಎಕ್ಸ್ಟ್ರಾ 61% ನೆಕ್ಸಸ್ ತೊಗೊಂಡಿದ್ದಾರೆ. ಈ 90 ದಿನ ಟ್ರಂಪ್ ನೋ ಟ್ಯಾಕ್ಸ್ ಅಂತ ಹೇಳಿದ್ರಿಂದ ಫಾರ್ಮಾ ಕಂಪನಿ ಎಲ್ಲ ಸಜ್ಜಾಗ್ಬಿಟ್ಟು ಅಟ್ ಒನ್ ಟೈಮ್ ಸನ್ ಫಾರ್ಮಾ 5% ಸಜ್ಜಾಗಿತ್ತು. ಇದರಿಂದ ಇದು ಒಳ್ಳೆ ಸುದ್ದಿ. ಟಾಟಾ ಸ್ಟೀಲ್ ಇವತ್ತು 5-6% ಏರಿತ್ತು. ಈ ರಿಲಯನ್ಸ್ ಗೌರ್ಮೆಂಟ್ ಜೊತೆ ಅಗ್ರಿಮೆಂಟ್ ಬಂದ್ಬಿಡ್ತು, ನಮಗೆ ರೀಸ್ಟ್ರಕ್ಚರಿಂಗ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಬಿಡ್ತು ಅಂತ ಅದು ಏರಿದೆ. ಈಗ ಬಂದು ಪವರ್ ಟೈಟನ್ಸ್, ಅದು ಟಾಟಾ ಪವರ್, ಅದಾನಿ ಪವರ್, ಬೇರೆ ಕಂಪ್ನಿ ಎಲ್ಲನೂ ಈಗ ಸ್ಟೇಟ್ ಕ್ರಾಫ್ಟ್ ಅಂತ ನಾರ್ವಿಜಿಯನ್ ಗೌರ್ಮೆಂಟ್ ಜೊತೆ ಇಂಡಿಯನ್ ನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ನ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ವೈ ಟಾಟಾಸ್ ಅನ್ನೋದಕ್ಕೆ ಒಬ್ರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಂಡಿಯಾದಿಂದ ಎಕ್ಸಿಟ್ ಆಗ್ತಿರೋ ಒನ್ ಮೋರ್ ಫಾರಿನರ್, ಹೈಡ್ರೋಕಾರ್ಬನ್, ದಿಂಡು, ಸೋಲಾರ್ ಅಂತ ಬೇರೆ ಬೇರೆಯಾಗಿ ಮಾಡೋದಕ್ಕೂ ತಯಾರಾಗಿದ್ದಾರೆ. ಅದಾನಿನೂ ಸ್ಪರ್ಧೆಯಲ್ಲಿದ್ದಾರೆ, ಟಾಟಾನೂ ಸ್ಪರ್ಧೆಯಲ್ಲಿದ್ದಾರೆ. ಅದರಿಂದ ಯಾರು ಇದನ್ನು ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ. ಚೈನೀಸ್ ಸ್ಟೀಲಿಂದ
ಇಂಡಿಯನ್ ಶೇರ್ಸ್ನ ಬಂದು 12% ಕಟ್ ಮಾಡಿದ್ದಾರೆ. ಇದರಿಂದ ಮುಂದೆ ಬಂದು ಸ್ಟೀಲ್ಗೆ ಪ್ರಾಬ್ಲಮ್ ಬರುತ್ತೆ. ಸೊ ಚೈನೀಸ್ ಸ್ಟೀಲ್ ಬಿಡುವಾಗ ಚೀಪ್ ಆಗಿರುತ್ತೆ, ಮಾರ್ಕೆಟಲ್ಲಿ ಬರುತ್ತೆ, ಅದರಿಂದ ಪ್ರೆಷರು ಬರುತ್ತೆ. ಇದು ಇವತ್ತಿನ ಪ್ರಪಂಚದ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ನಮ್ಮ ಹತ್ರ 4 ಚಾನಲ್ಸ್ ಇದೆ. ಪೈಸಾ ಬೋಲ್ತಾ ಹೈ ಅನ್ನೋ ಹಿಂದಿ ಚಾನಲ್, ಮನಿ ಮಾತಲ್ ಅನ್ನೋ ತೆಲುಗು ಚಾನಲ್, ಮನಿ ಪೇಚ್ ಅನ್ನೋ ತಮಿಳ್ ಚಾನಲ್, ಹಾಗೆ ಮನಿ ಪೇಚ್ ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಈ ಲ್ಯಾಂಗ್ವೇಜಸ್ ಗೊತ್ತಾ ಅವರಿಗೆಲ್ಲ ನೋಡೋಕೆ ಹೇಳಿ. ಧನ್ಯವಾದಗಳು.